ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ದೇವಸ್ಥಾನಕ್ಕೆ? ಸುಮಾರು ಸ್ಥಾಪನೆ ಆದಾಗಿಂದಲೂ ಬರ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಮಂಜಮ್ಮ ಅಂತ. ನಾವು ತೋಯಿಂಕೆರೆಯವರು. ಇಲ್ಲಿ ದೇವಸ್ಥಾನದಲ್ಲಿ ದೇವಗಂದಿ ಬೆಟ್ಟದಲ್ಲಿ ದೇವ್ರು ಸಿಕ್ಕಿದೆ, ಇವ್ರಿಗೆ ಈ ಥರ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಗೊತ್ತಾದಾಗ ನಾವು ಕೂಡ ಅವತ್ತಿನಿಂದಲೂ ಕೂಡ ಈ ದಿನದವರೆಗೂ ನಾವು ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ನಮಗೆ ಸುಮಾರು ಹಲವಾರು ಸಮಸ್ಯೆಗಳು ಬಗೆಹರಿದಿದ್ದಾವೆ. ನಮಗೆ ನಾವು ಏನು ಮನಸ್ಸಲ್ಲಿ ನಾನು ಇಲ್ಲೇನೆ ಒಂದು ಹೂವು ಕೇಳಲ್ಲ, ಒಂದು ಯಾರನ್ನೂ ಕೇಳಲ್ಲ, ಏನಿಲ್ಲ. ನಾನು ಬಂದು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅಷ್ಟಕ್ಕೆ ನನ್ನ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಕೈಗೂಡಿ ಬಂದಿದ್ದಾವೆ. ಹೂವಿನ ಸರ ಎತ್ತದಂಗೆ ನಮ್ಮ ಮನೆ ನಡೀತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಹೆಸರು? ಕಲಾವತಿ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದ್ದೀರಾ? 5 ವರ್ಷದಿಂದನಾ? ನಮ್ಮ ಪಾಪು ಚೆನ್ನಾಗಿ ಹುಷಾರಿರಲಿಲ್ಲ. ಇದು ನಡ್ಕೊಂಡ್ಮೇಲೆ ಪರವಾಗಿಲ್ಲ, ಹುಷಾರಾದ್ಲು. ನಮಗೂ ಸ್ವಲ್ಪ ಆರ್ಥಿಕ ಸಮಸ್ಯೆ ಇತ್ತು, ಎಲ್ಲ ಸ್ವಲ್ಪ ಸರಿ ಹೋಗ್ತಾ ಇದೆ. ಅದರಿಂದ ಬರ್ತಾ ಇದ್ದೀವಿ ನಾವು. ಯಾವಾಗ ಸರ್ ನಮಸ್ತೆ, ನಮ್ಮ ಗಂಗಾಧರ ಅಂತ. ನಮ್ಮ ಊರು ಬಂದು ಚೇಳೂರು ಹತ್ರ ನಲ್ಲೂರು. ನನಗೆ ಈ ದೇವ್ರ ಬಗ್ಗೆ ಅಷ್ಟೊಂದು ಏನೋ ಗೊತ್ತಿರಲಿಲ್ಲ. ಹೆಂಗೆ ಗೊತ್ತಾಯ್ತಪ್ಪ ಅಂದರೆ, ನನಗೆ ಮನೆ ದೇವ್ರು ಯಾರು ಗೊತ್ತಿರಲಿಲ್ಲ. ಚಿಕ್ಕ ವಯಸ್ಸಿಂದಲೂ ನಮ್ಮ ಅಮ್ಮ ನಮ್ಮ ಅಪ್ಪ ಯಾರು ಕೇಳಿದ್ರು ನಮ್ಮ ಮನೆ ದೇವ್ರು ಯಾರು ಗೊತ್ತಿರಲಿಲ್ಲ. ನಾವೆಲ್ಲ ಒಂದು ಸಲ ಹಿಂಗೆ ಗುರುಗಳ ಹತ್ರ ಪ್ರಶ್ನೆ ಹಾಕಿಸಿದಾಗ ಈ ಅಮ್ಮನ ಹೆಸರು ಬಂತು. ಪ್ರಶ್ನೆಯಲ್ಲಿ ಬಂತು, ಅಮ್ಮ ನನಗೆ ಮನೆ ದೇವರಾಗಿ ಸ್ವೀಕಾರ ಮಾಡು, ಮುಂದಕ್ಕೆ ನಾನು ಇನ್ನೊಂದು ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂದಾಗಿಂದ ನಾನು ಮನೆ ದೇವರಾಗಿ 1 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆಗೆ ಹೋಮ ಇರುತ್ತೆ ಇಲ್ಲಿ. ದೇವ್ರು ಮಾತ್ರ ನಂಬಿದ್ರೆ ಅಷ್ಟೇ ಇದಾಗಿದೆ. ಬಟ್ ಏನು ಅಂದರೆ, ನಾವು ವರ್ಷ ಬರ್ತಾ ಇರ್ತೀನಲ್ಲ, ಪ್ರತಿ ಅಮಾವಾಸ್ಯೆಗೂ ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆಗೆ ಬಂದಾಗಲೂ ನಾನು ಏನೋ ಬೇಡ್ಕೊಳ್ಳೋ ಗೊತ್ತಿಲ್ಲ, ನನಗೆ ಒಳ್ಳೇದೇ ಆಗ್ತಾಯಿತ್ತು. ಒಟ್ಟೆ ನಡ್ಕೊಂಡು ಹೋಗೋರಿಗೆ ಮಾತ್ರ ಒಳ್ಳೆ ದೇವರು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಸರ್ ನನಗೆ ಗೊತ್ತಾಗಿದೆ, ನನಗೆ ಆಲೇ 30 ವರ್ಷದಿಂದ ನಾನು ಮನೆ ದೇವರಾದ ಅಂತ ಗೊತ್ತಿರಲಿಲ್ಲ. ಪ್ರಶ್ನೆಯಲ್ಲಿ ಅಮ್ಮ ಬಂದು ನನಗೆ ಈ ಥರ ಮನೆ ದೇವರ ಸ್ವೀಕಾರ ಮಾಡು ಅಂತ ಹೇಳಿದಾಗಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. 1 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆ ಬರ್ತೀನಿ.